ನಿರ್ಗುಣ ಸಾಂದ್ರ ಏ ಮುರೇಂದ್ರ, ಇಷ್ಟಕ್ಕೆ ಸಿಟ್ಟಾಟಕ್ಕೆ ಸಹಜವಾಗಿರುವಬೇಕಲ್ಲ ಸ್ವಾಮಿನಾರದ್ರೆ. ಅವು ರಾಜ ಮುನೇಂದ್ರ, ಸೈರಿಸು ಸೈರಿಸು. ಎನ್ನ ಮೇಲೆ ಕೋಪ ತಾಳಲಿಕ್ಕೆ ಕಾರಣವೇನು? ಅಂತ ಕಾರ್ಯವಿರೋದು ಮುನೇಂದ್ರ. ನೀನಾಗಿ ಕೇಳಿದರೆ ನಾನಾಗಿ ಹೇಳಿದೆನು. ನಾನು ಕೇಳಬೇಕಾಗಿ ಇಂಥ ಮಾತನ್ನು ಆಡಬೇನೆ ಮುನೇಂದ್ರ. ಅವು ರಾಜ ಮುನೇಂದ್ರ, ಇದರೊಳಗೆ ಎನ್ನ ತಪ್ಪೇನಿದೆ? ಎಲ ಸಾರಥಿ, ನಮ್ಮ ದೈವವೇ ಹೀಗಿದೆ. ಹೌದು ಸ್ವಾಮಿ. ಆದರೂ ಚಿಂತೆ ಇಲ್ಲ. ನಿನ್ನ ಮನಸ್ಸಿಗೆ ಬಂದಾಗೆ ನಿನ್ನ ಮಗಳ ಲಗ್ನವನ್ನು ಮಾಡು. ನಾನೇತಕ್ಕೆ ಅಡ್ಡಾಗಲಿ? ಹೌದೇನು ಮುನೇಂದ್ರ? ಆದರೆ ಲಗ್ನಕ್ಕೆ ಮಾತ್ರ ನಮ್ಮನ್ನು ಮರೆಯಬೇಡಿರಿ. ನಿನ್ನಂಗೆ ಹೇಗೆ ಮರೆತು ಸ್ವಾಮಿ ಮುನೇಂದ್ರ? ಅಹೋ ರಾಜ ಮುನೇಂದ್ರ, ಇದೇ ಸಿಟ್ಟಿಲಿ ಮರೆತರು ಮರೆಯಬಹುದು, ಸಹಜವಾಗಿ ಮರೆಯುವುದಿಲ್ಲ ನಾರದ್ರೆ. ಅಹೋ ರಾಜ ಸ್ವಾಮಿ ನಾರದ್ರೆ, ಲಗ್ನದೊಳಗೆ ನಾರದರ ಸವಾರಿ ಇದ್ದೇ ಇರಬೇಕು. ಇರಬೇಕು ಸ್ವಾಮಿ ನಾರದ್ರೆ. ಅಹೋ ಮಹಾರಾಜನೇ, ಮುನೇಂದ್ರ, ನಾವಿನ್ನು ಹೋಗಿ ಬರಬೇಕು. ನಮಗೆ ಅಪ್ಪಣೆಯನ್ನು ಕೊಡು ರಾಜ. ರವಿಕೋಟಿ ಬೇಗ. ಸಂತೋಷದಿಂದ ಹೋಗಿ ಬಂದಿದ್ದು ಸ್ವಾಮಿ. ಸಜ್ಜನ ಪ್ರೇಮ. ಎಲ ಸಾರಥಿ ಸ್ವಾಮಿ, ನಾವು ಬಂದ ಕೆಲಸವಂತೂ ಕೆಟ್ಟಿತು ಕೆಟ್ಟಿತು. ಕೆಸರಿನಾಗ ಬಿದ್ದೇ ಬಿಡ್ತೀನಿ ಕೆಲಸ ಅಲ್ಲಿ ಇವತ್ತು. ಪೃಥ್ವಿಯ ರತಿದೇವಿ ಎಲ್ಲಿರುವಳು ಅಲ್ಲಿಗೆ ಹೋಗೋಣ ನಡಪ್ಪ ಸಾರಥಿ. ಅತಿ ಜಾಗೃತಿ. ತಂದೆ ತಗ ಕೆಲಸ ಅಲ್ಲ, ನಮ್ಮ ಮಗಳು ತಗೊಂಡಿಯಪ್ಪ ಇವಾಗ. ಬಾ ಗೇಯಮ್ಮ ಬಾ. ಕರೆದ ಬಂದ ಬಾ.